ಹಾಯ್ ಎಲ್ರಿಗೂ, ಇದು ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗ್. ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಎಷ್ಟು ಡಿಶಸ್ ಆಗುತ್ತೋ ಅಥವಾ ಎಷ್ಟು ಮ್ಯಾಂಗೋಸ್ ಆಗುತ್ತೋ ತಿನ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಕೂಡ ನಾನು ಮಾಡ್ತಾ ಇರೋದು ಒಂದು ಮ್ಯಾಂಗೋ ಡಿಶ್ಶೇ. ಆದರೆ ಸೊ ಸಿಂಪಲ್ ಅಂತ ಹೇಳ್ಬೋದು. ಜಾಸ್ತಿ ಏನೋ ಇಂಗ್ರೀಡಿಯೆಂಟ್ಸೇ ಇಲ್ಲದೆ ಇರುವಂಥದ್ದು. ಆ ಮ್ಯಾಂಗೋದು ಟೇಸ್ಟು ಕೂಡ ಚೇಂಜ್ ಆಗಲ್ಲ, ಅದೇ ಮ್ಯಾಂಗೋ ಟೇಸ್ಟೇ ಇರುತ್ತೆ. ಮ್ಯಾಂಗೋ ಟೇಸ್ಟ್ ಇನ್ನಷ್ಟು ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆನ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಈ ಥರ ನೀಟಾಗಿ ಅದ್ರ ಪಲ್ಪೆಲ್ಲ ಬಿಟ್ಕೊಳ್ಳೋ ಥರ ಸ್ಪೂನಲ್ಲಿ ತೆಕ್ಕೊತಾ ಇದ್ದೀನಿ. ತೆಕ್ಕೊಂಡ್ರೆ ಈ ಥರ ಆಗುತ್ತೆ ಫುಲ್ಲು. ಅದರಲ್ಲಿ ಅದರದ್ದು ಗೊರಟು ಅಂತ ಹೇಳ್ತೀರಲ್ಲ, ಅದು ಕೂಡ ಅದರಲ್ಲೇ ಹಾಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದು ಸಿಂಪಲ್ಲಾಗಿರುತ್ತೆ. ಹಣ್ಣಿನ ಟೇಸ್ಟು ಕೂಡ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಲ್ಲ. ಆದರೆ ಸ್ವಲ್ಪ ಉಪ್ಪು ಮತ್ತು ಖಾರ, ಹಸಿಮೆಣ್ಸಿನ್ಕಾಯಿಂದ ಖಾರ ಇರೋದ್ರಿಂದ ಊಟಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ಸೈಡ್ ಡಿಶ್ ಆಗಿ ನಾನಿಲ್ಲಿ ಊಟ ಮಾಡ್ತಾಯಿದ್ದೀನಿ. ಊಟಕ್ಕಿಂತ ಮುಂಚೆ ಹೇಗಾಗಿದೆ ಟೇಸ್ಟು ಅಂತಲೂ ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಸಖತ್ತಾಗಿ ಚೆನ್ನಾಗಿ ಬಂದಿತ್ತು. ಊಟ ಎಲ್ಲ ಮುಗಿಸಿ ಆದಮೇಲೆ ನಾನು ಯಾವಾಗಲೂ ಬಾದಾಮಿನ ನೆನೆಸ್ಕೊಂಡು ತಿನ್ನೋ ಅಭ್ಯಾಸ ಇದೆ ಬೆಳಿಗ್ಗೆ ಎದ್ದ ತಕ್ಷಣ. ಹಾಗಾಗಿ ನಾನು ರಾತ್ರಿಯೇ ಬಾದಾಮನ್ನು ನೀಟಾಗಿ ತೊಳೆದ್ಬಿಟ್ಟು ಇವಾಗ ನೆನೆ ಹಾಕ್ತಾಯಿದ್ದೀನಿ. ಇವತ್ತಿನ ನನ್ನ ಈವ್ನಿಂಗ್ ಈ ಥರ ಇತ್ತು. ತುಂಬಾ ಚೆನ್ನಾಗಿತ್ತು.